ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಬಂದು ಮ್ಯಾಗಿ. ಎಲ್ಲರೂ ಹೇಳ್ತಾರೆ 2 ಮಿನಿಟ್ಸಲ್ಲಿ ಮ್ಯಾಗಿ ಮಾಡ್ಬೋದು ಅಂತ, ಬಟ್ ಅದು ಇಂಪಾಸಿಬಲ್ಲು. 2 ಮಿನಿಟ್ಸಲ್ಲಿ ಯಾವುದೇ ಥರ ಮ್ಯಾಗಿನ ಮಾಡೋದಕ್ಕಾಗೋದಿಲ್ಲ. ಅದರಲ್ಲಿ ಇವತ್ತು ನಾನು ಮಾಡ್ತಿರೋ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಎಲ್ಲರೂ ಸ್ಟವ್ ಮೇಲೆ ಅಥವಾ ಮಾಡ್ತಾರೆ, ನಾನು ಇದನ್ನು ಸೌದೆ ಒಲೆನ ಯೂಸ್ ಮಾಡಿಬಿಟ್ಟು ನಾನು ಮ್ಯಾಗಿನ ಮಾಡ್ತಾಯಿದ್ದೀನಿ. ಇವಾಗ ಮೊದಲಿಗೆ ನಾನು ಮ್ಯಾಗಿ ಮಾಡೋದಕ್ಕೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ಮತ್ತು 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಕೂಡ ನಾನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಇವಾಗ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊ, ಮೆಣಸಿನ್ಕಾಯಿ ಇವು ಮೂರನ್ನು ಕೂಡ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಒಲೆನ ಹಚ್ಚಿದ್ದೀನಿ, ಬಾಣಲಿ ಬಿಸಿ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಇವಾಗ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಅದು ಚಟಪಟ ಅಂತ ಸೌಂಡ್ ಬರ್ತಾಯಿದೆ ನೋಡಿ. ಇವಾಗ ನಾನು ಪ್ಲಾಂಟಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ. ಇದು ನಮ್ಮದೇ ಗಿಡದಲ್ಲಿ ಬೆಳೆದಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಎಷ್ಟು ಫ್ರೆಶ್ ಆಗಿದೆ. ಇದನ್ನು ಇದಕ್ಕೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕ್ತಾಯಿದ್ದೀನಿ ಇವಾಗ. ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಈ ಥರ ಕಲಸಿ ಇವಾಗ ಇದಕ್ಕೆ ಟೊಮೊಟೊನ ಹಾಕ್ತಾಯಿದ್ದೀನಿ. ಇವಾಗ ಇದು ಬೇಯ್ತಾ ಇದೆ. ಸ್ವಲ್ಪ ಈರುಳ್ಳಿ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಸ್ವಲ್ಪ ಬರಬೇಕು, ತುಂಬ ಬೇಯಬಾರ್ದು ಈರುಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ. ಈ ಮ್ಯಾಗಿ ಮಸಾಲದಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಇವಾಗ ಚೆನ್ನಾಗಿ ಬೇಯಬೇಕು. ಈ ಹೆಲ್ತಿಗೆ ಒಳ್ಳೆಯದಲ್ಲ ಆ್ಯಕ್ಚುಲಿ, ಆದರೆ ಮಕ್ಕಳು ಯಾವಾಗಾದರೂ ಕೇಳಿದಾಗ ವೀಕ್ಲಿ ಒಂದು ಸರಿ ಆ ಥರ ಏನಾದರೂ ಮಾಡಬೇಕಾಗಲಿ, ಯಾವಾಗಲೂ ಕೂಡ ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಇದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಯಾವಾಗಾದರೂ ಅಕೇಷನಲ್ಲಿ ಮಾಡಿಕೊಂಡ್ರೆ ಓಕೆ. ಈಗ ಇದು ಬೇಯ್ತಾ ಇದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲನ ಆ್ಯಡ್ ಮಾಡೋಣ. ಮ್ಯಾಗಿ ಮಸಾಲ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕೋಣ. ಈಗ ಮ್ಯಾಗಿ ಮಸಾಲ ಹಾಕಿದ್ದೀನಿ ಮತ್ತು ನೀರನ್ನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕು. ಇವಾಗ ನಾವು ಉಪ್ಪಿಗೆ ಯಾವ ರೀತಿ ನೀರನ್ನು ಹಾಕ್ಬಿಟ್ಟು ಕುದಿಸ್ತೀವೋ ಅದೇ ರೀತಿಯಾಗಿ ಮ್ಯಾಗಿಗೆ ಕೂಡ ನಾವು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇದು ಕುದ್ದ ಮೇಲೆ ನಾವು ಮ್ಯಾಗಿನ ಆ್ಯಡ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಕುದಿಲಿ ಇವಾಗ ಚೆನ್ನಾಗಿ. ಇವಾಗ ನೋಡಿ ಮ್ಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು ನಮ್ಮನೆ ವ್ಯೂ, ಈ ರೀತಿ ಇರುತ್ತೆ ನಮ್ಮನೆ ಹತ್ರ. ಸ್ಟವಲ್ಲಾದರೆ ಆ್ಯಕ್ಚುಲಿ ಬೇಗ ಕುದಿಯುತ್ತೆ. ಇದು ಒಲೆ ಮೇಲಲ್ವ, ಸ್ವಲ್ಪ ಇದು ಟೈಮ್ನ ತೊಗೊಳುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಒಲೆಯಲ್ಲಿ ಮಾಡೋದು ಗ್ಯಾಸ್ಗೆ ಕಂಪೇರ್ ಮಾಡಿದ್ರೆ. ಏಕೆಂದರೆ ಇದು ನ್ಯಾಚುರಲ್ಲಾಗಿ ಮಾಡೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಇವಾಗ ಮಸಾಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮ್ಯಾಗಿನ ಹಾಕಬೇಕು. ಇವಾಗ ಮ್ಯಾಗಿ ಆ್ಯಡ್ ಮಾಡಿದ್ದೀನಿ. ಇವಾಗ ಮ್ಯಾಗಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಇವಾಗ ಮ್ಯಾಗಿ ಕುದಿಲಿಕ್ಕೆ ಪ್ರಾರಂಭ ಆಗಿದೆ. ಈ ರೀತಿ ಕಲಿಸ್ಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯುತ್ತೆ.
ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಮ್ಯಾಗಿ. ಅದು ಒಲೆ ಮೇಲೆ ಮಾಡಿರ್ತಕ್ಕಂಥ ಮ್ಯಾಗಿ, ಅದರಲ್ಲೂ ಕೂಡ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಎಷ್ಟು ಆ್ಯಕ್ಚುಲಿ ನನ್ನ ಮಗಳು ನಾಳೆ ಹಾಸ್ಟೆಲ್ಗೆ ಹೋಗ್ತಿದ್ದಾಳೆ, ಅವಳಿಗೋಸ್ಕರ ನಾನು ಇವಾಗ ಮ್ಯಾಗಿ ಮಾಡ್ತಾಯಿದ್ದೀನಿ. ಹಾಸ್ಟೆಲಲ್ಲಿ ಈ ಥರ ಎಲ್ಲ ಜಂಕ್ ಫುಡ್ ಎಲ್ಲ ಕೊಡಲ್ಲ ಅವರು, ಅದಕ್ಕೋಸ್ಕರ ಇವತ್ತು ಮಾಡಿದ್ದೀನಿ. ಈ ರೀತಿ ನೇಚರ್ ಮಧ್ಯದಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಮ್ಯಾಗಿ ಇವಾಗ ಆಲ್ಮೋಸ್ಟ್ ಆಗ್ತಾಯಿದೆ. ನೋಡಿ ಯಾವ ರೀತಿ ರೆಡಿ ಆಗ್ತಾಯಿದೆ. ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನಮ್ಮ ಮ್ಯಾಗಿ. ತುಂಬ ಚೆನ್ನಾಗಿ ಬಂದಿದೆ ಮ್ಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮ್ಯಾಗಿ. ಅದನ್ನು ಇವಾಗ ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದೆ. ವಾವ್, ಸೂಪರ್. ಇದನ್ನು ಇವಾಗ ಪ್ಲೇಟಿಗೆ ಹಾಕೋಣ. ಹೇಗಿದೆ ಸೂಪರ್ ಮ್ಯಾಗಿ. ರುಚಿ ರುಚಿಯಾಗಿ ಮ್ಯಾಗಿ ರೆಡಿಯಾಗಿದೆ. ಇವಾಗ ತಿನ್ನೋದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.